ಮೆಮೊರಿ ಹೌದು. ಈ ಒಂದು ವಿಡಿಯೋದಲ್ಲೇ ಯೂಸ್ಫುಲ್ ಆಗುವಂಥ ಮೆಮೊರಿ ಟ್ರಿಕ್ಸನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ 5 ಮೆಮೊರಿ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ನಿಮ್ಮ ಲೈಫನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಕೊಳ್ಬೋದು. ನಿಮ್ಮ ನೆನಪಿನ ಶಕ್ತಿ ಕಡಿಮೆ ಇದ್ದರೂ ಪರವಾಗಿಲ್ಲ. ಈ 5 ಮೆಮೊರಿ ಟ್ರಿಕ್ಸಿಂದ ನಿಮ್ಮ ನೆನಪಿನ ಶಕ್ತಿ ಖಂಡಿತ ಇಂಪ್ರೂವ್ ಮಾಡ್ಕೊಳ್ಬೋದು. ಹಾಗಾದರೆ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಕಂಪ್ಲೀಟಾಗಿ ಅರ್ಥ ಆಗುತ್ತಾ ಬರುತ್ತೆ. ನಾವು ಡೈಲಿ 2 hours ಆ್ಯಂಡ್ 3 hours ಸ್ಟಡಿ ಮಾಡ್ತಾನೇ ಇರ್ತೀವಿ. ಆದರೆ ನೆನಪಿನಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ಎಕ್ಸಾಮಲ್ಲಿ ನಾವು ನೆನಪು ಮಾಡ್ಕೊಳ್ತಾ ಇರ್ತೀವಿ, ಬಟ್ ನಮಗೆ ಸರಿಯಾಗಿ ಯಾವುದು ನೆನಪಿಗೆ ಬರುವುದಿಲ್ಲ. ಆಗ ನಿಮ್ಮ ಮೈಂಡು ತುಂಬ ಸ್ಟ್ರೆಸ್ಸಲ್ಲಿ ಒಳಗಾಗುತ್ತೆ. ಹಾಗಾಗಬಾರ್ದು ಅಂದರೆ ನನ್ನ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡ್ತಾ ಬನ್ನಿ. ಟ್ರಿಕ್ ನಂಬರ್ 1, ವಿಜುವಲೈಸೇಷನ್, ಕ್ರಿಯೇಟ್ ಇಮೇಜಸ್. ನಾವು ಯಾವುದಾದ್ರೂ ಒಂದು ಟಾಪಿಕ್ ಸ್ಟಡಿ ಮಾಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಇಮೇಜಸ್ ಕ್ರಿಯೇಟ್ ಮಾಡ್ತಾ ಹೋಗಬೇಕು ಅಥವಾ ಚಿತ್ರಗಳನ್ನು ಬಿಡಿಸುತ್ತಾ ಹೋಗಬೇಕು. ಟಾಪಿಕ್ಕಿಗೂ ಮತ್ತು ನೀವು ಕ್ರಿಯೇಟ್ ಮಾಡಿರುವಂಥ ಇಮೇಜಸ್ಸಿಗೂ ಸಂಬಂಧವನ್ನು ಕಲ್ಪಿಸ್ತಾ ಹೋಗಬೇಕು. ಹಾಗಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದು ತುಂಬ ಸುಲಭವಾಗುತ್ತೆ. ಟ್ರಿಕ್ ನಂಬರ್ 2, ಮೇಕ್ ಫನ್ನಿ ಆರ್ ಈಸಿ ಸೆಂಟೆನ್ಸಸ್. ಕೆಲವೊಂದು 10-15 ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ಆಗ ನಾವು ಪಾಯಿಂಟ್ಸ್ಗಳಲ್ಲಿರುವಂಥ ಒಂದೊಂದು ಲೆಟರನ್ನು ಯೂಸ್ ಮಾಡಿಕೊಂಡು ಒಂದು ವರ್ಡನ್ನಾಗಿ ನಾವು ಕ್ರಿಯೇಟ್ ಮಾಡಬೇಕು. ಹೀಗೆ ಮಾಡುವುದರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ರೈನ್ಬೋ ಕಲರ್ಸ್ ನೇಮ್ಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಬ್ಲ್ಯಾಕ್ ಕಲರಲ್ಲಿ ಬರೆದಿರುವಂಥ ಈ ಒಂದು ವರ್ಡು ತುಂಬ ಯೂಸ್ ಆಗುತ್ತೆ. ಪ್ರತಿಯೊಂದು ಲೆಟರು ಇಲ್ಲಿರುವಂಥ ಕಲರ್ಸ್ ನೇಮ್ಗಳನ್ನು ಸೂಚಿಸುತ್ತದೆ. ಈ ರೀತಿ ಮಾಡುವುದರಿಂದ ಪಾಯಿಂಟ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಈ ಒಂದು ಟ್ರಿಕ್ಸ್ ಯೂಸ್ ಆದರೆ ಫಾಲೋ ಮಾಡಿ. ಟ್ರಿಕ್ ನಂಬರ್ 3, ಯೂಸ್ ಕಲರ್ಸ್ ಆ್ಯಂಡ್ ಡೈಗ್ರಾಮ್ಸ್. ನಾವು ಸ್ಟಡಿ ಮಾಡ್ತಿರುವ ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನೇ ಕಲರ್ಸ್ಗಳಿಂದ ಹೈಲೈಟ್ ಮಾಡಿ ಓದ್ತಾ ಹೋಗಬೇಕು. ಹೀಗೆ ಓದುವುದರಿಂದ ನೆನಪಿನಲ್ಲಿ ಉಳಿಯುವುದು ತುಂಬ ಈಸಿ ಆಗುತ್ತೆ. ಪ್ಲೇನ್ ಆಗಿರುವ ಬುಕ್ಸ್ಗಳನ್ನು ಸ್ಟಡಿ ಮಾಡುವುದಕ್ಕಿಂತ ಕಲರ್ಫುಲ್ ಆಗಿರುವಂಥ ಬುಕ್ಸ್ಗಳು ನಮ್ಮ ಮೈಂಡಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಹೀಗೆ ಮಾಡುವುದರಿಂದ ಹೈಲೈಟ್ಸ್ ಮಾಡಿ ಓದುವುದರಿಂದ ನಮ್ಮ ನೆನಪಿನಲ್ಲಿ ಉಳಿಯಲು ತುಂಬ ಯೂಸ್ ಆಗುತ್ತೆ. ಟ್ರಿಕ್ ನಂಬರ್ 4, ಟೀಚ್ ಸಮ್ ಒನ್. ಹೌದು, ನಾವು ಕಲಿತಿರುವ ವಿಷಯವನ್ನು ಮತ್ತೊಬ್ಬರಿಗೆ ಕಲಿಸುವುದು ಅತಿ ಉತ್ತಮವಾದ ವಿಧಾನ. ನಾವು ಕಲಿಸುವಾಗ ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ, ಆದರೆ ಹೇಳುವ ವಿಧಾನ ಸರಳವಾಗಿರಬೇಕು. ಟ್ರಿಕ್ ನಂಬರ್ 5, ಕನೆಕ್ಟ್ ಐಡಿಯಾಸ್. ನಾವು ಸ್ಟಡಿ ಮಾಡುವ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಕನೆಕ್ಟ್ ಮಾಡಿ ಸ್ಟಡಿ ಮಾಡಬೇಕು. ಒಂದು ವಿಷಯವನ್ನು ಮುಂದಿನ ವಿಷಯಕ್ಕೆ ಸರಪಳಿ ವಿಧಾನದಲ್ಲಿ ಸ್ಟಡಿ ಮಾಡ್ತಾ ಹೋಗಬೇಕು. ಮನಸ್ಸಿನಲ್ಲಿ ಮೂವಿ ಥರ ಕಲ್ಪನೆಯನ್ನು ಮಾಡಿಕೊಂಡು ಓದಬೇಕು. ಹೀಗೆ ಮಾಡುವುದರಿಂದ ಖಂಡಿತ ನೆನಪಿನಲ್ಲಿ ಉಳಿಯುತ್ತಾ ಬರುತ್ತದೆ. ಈ 5 ಮೆಮೊರಿ ಟ್ರಿಕ್ಸ್ ಇಷ್ಟ ಆದಲ್ಲಿ, ಜೊತೆಗೆ ನನ್ನ ಈ ಸಣ್ಣ ಪ್ರಯತ್ನ ಇಷ್ಟ ಆದಲ್ಲಿ ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಬಾಯ್ ಬಾಯ್.